ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆ. ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ಭೂಮಿ ಆಕಾಶವನ್ನು ಉಂಟು ಮಾಡಿರುವ ದೇವರಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಮುಂಜಾನೆಯಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಶ್ರೇಷ್ಠವಾದ ಸಮಯಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಲೋಕವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪಾದಪೀಠದ ಕೆಳಗೆ ಕುಳಿತು ಈ ಮುಂಜಾನೆಯಲ್ಲಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ನಂಬಿಗಸ್ತಿಕೆಯನ್ನು ಹಾಡಿ ಹರಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸ್ತಿದ್ದೇವೆ. ಅನೇಕರಿಗೆ ಲಭಿಸದೇ ಇರುವಂಥ ಸಮಯ, ಅನೇಕರಿಗೆ ಲಭಿಸದೇ ಇರುವಂಥ ಒಂದು ಸಂದರ್ಭ ನಮ್ಮ ಜೀವಿತದಲ್ಲಿ ನಿನ್ನ ಕೊಟ್ಟಿರುವಂಥ ಸಂದರ್ಭವನ್ನು, ಅವಕಾಶವನ್ನು ಸದುಪಯೋಗಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ಇಂದು ನಡೆಯುವಂತಹ ಪ್ರತಿಯೊಂದು ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ದೇಶದ, ರಾಜ್ಯದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಪ್ರತಿಯೊಂದು ಆರಾಧನೆಗಳು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು. ಇಂದಿನ ಆರಾಧನೆಯಲ್ಲಿ ದೇವರ ನಾಮ ಮಹಿಮೆಗೊಳ್ಳುವಂತೆ, ದೇವರ ನಾಮ ಪ್ರಖ್ಯಾತಿಗೊಳ್ಳುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಡುವಂಥ ಹಾಡುಗಳು, ಧ್ಯಾನ ಮಾಡುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಪವಿತ್ರಾತ್ಮನ ಆ ಒಂದು ಸಾನ್ನಿಧ್ಯ ನಮ್ಮ ಆರಾಧನೆಯಲ್ಲಿ, ಈ ಆರಾಧನೆಯನ್ನು ಕೇಳುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಅವರು ಅನುಭವಿಸುವಂತೆ ಕೃಪೆ ಮಾಡು. ಕೇವಲ ಒಂದು ಆರಾಧನೆಯಲ್ಲಿ ಭಾಗಿಗಳಾಗಿದ್ದೇವೆ ಎಂಬುದಾಗಿ ಅಲ್ಲ, ಯಥಾರ್ಥವಾಗಿ ದೇವರಿಂದ ಕೆಲವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಈ ಮುಂಜಾನೆಯಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವರ ನಾಮಕ್ಕೆ ಮತ್ತೊಂದಾವತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, 2023ರ 5 ತಿಂಗಳು ನಮ್ಮನ್ನು ಬಿಟ್ಟು ಗತಿಸಿ ಹೋಗಿತ್ತು. 2023ರ ಜೂನ್ ತಿಂಗಳಿನ ಅಂದರೆ ಮಧ್ಯಭಾಗದ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ, ಹದ್ದು ತನ್ನ ಮರಿಗಳನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋಗುವಂತೆ ಕಳೆದ 5 ತಿಂಗಳು ಸರ್ವಶಕ್ತನಾದ ದೇವರು ನಮ್ಮನ್ನು ಕೋಳಿಯೋಪಾದಿಯಲ್ಲಿ, ಹದ್ದಿನೋಪಾದಿಯಲ್ಲಿ ಸಾಕಿ ಸಲಹಿ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಎಲ್ಲ ವಿಧವಾದಂತಹ ಆಶೀರ್ವಾದಗಳನ್ನು, ಮೇಲುಗಳನ್ನು ಆತನು ನಮಗೆ ಕೊಟ್ಟಿರುವಾಗ ಈ ಮುಂಜಾನೆಯಲ್ಲಿ ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ಆತನಿಗೆ ನಾವು ಸಲ್ಲತಕ್ಕ ಬಹುಮಾನವನ್ನು, ಸಲ್ಲತಕ್ಕ ಘನತೆಯನ್ನು ನಾವು ಸಲ್ಲಿಸುವ ಒಂದು ಹಾಡಿನ ಚರಣವನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸುವ. ಇಲ್ಲಿ ಹಾಡು ಈ ರೀತಿ ಹೇಳ್ತಾ ಇದೆ: ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಈ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ.
ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಯಂ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಾಯ ನಾಮಾವಲಂಬಿ ಎನಗುಂಟು ಅಭಯವು. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಾಯ ನಾಮಾವಲಂಬಿ ಎನಗುಂಟು ಅಭಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ಕಳೆದೆ. ನೋಡಿದ ಕ್ಷಣದಿಂದಲೇ ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ಕಳೆದೆ. ನೋಡಿದ ಕ್ಷಣದಿಂದಲೇ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ಹಲ್ಲೆಲೂಯಾ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ.
ಜನಿಸಿದ ದಿನದಿಂದ ಈವರೆಗೂ ಕಾದಿ ನನ್ನನ್ನು ರಕ್ಷಿಸಿ ಕಾದಿನಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ, ಈ ಒಂದು ಸಂದರ್ಭವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಕಳೆದ ದಿನಗಳಲ್ಲಿ, ಕಳೆದ ವರ್ಷಗಳಲ್ಲಿ ನಮ್ಮೊಂದಿಗೆ ಜೀವಿಸಿದಂತಹ ಅನೇಕರು ಈ ಲೋಕವನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ. ಅನೇಕರು ಮಣ್ಣಿಗೆ ಮಣ್ಣಾಗಿ, ಬೂದಿಗೆ ಬೂದಿಯಾಗಿ, ಕೇವಲ ಚರಿತ್ರೆಯಾಗಿ ಮಾರ್ಪಟ್ಟಿರುವಾಗ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಮುಂಜಾನೆಯನ್ನ ಕೊಟ್ಟಿರುವಾಗ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ, ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನ ನಾವು ಆತನಿಗೆ ಸಲ್ಲಿಸುವಂತವರಾಗಿರಬೇಕು. ದೇವರ ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ ದೇವರ ಸೃಷ್ಟಿಗಳು ಆತನನ್ನ ಸ್ತುತಿಸುವಂತದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರತ್ಯೇಕವಾಗಿ 98ನೇ ಕೀರ್ತನೆಯನ್ನ ನಾವು ಕಲಿಯುವಾಗ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ, ಆತನ ಬಲಗೈ ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದ್ದಾನೆ. 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ, ಕಿನ್ನರಿಯೊಡನೆ ಯೆಹೋವನನ್ನ ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ, ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಆರಾಧನೆ ಅನ್ನುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಆಶೀರ್ವಾದಗಳನ್ನ ನೆನೆಸಿ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು. ಆರಾಧನೆಯು ಕೇವಲ ಒಂದು ವಾಡಿಕೆಯಾಗಿರುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ದಿನಂಪ್ರತಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಕಾರ್ಯಗಳನ್ನ ನೆನೆಸಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದಾಗಿದೆ. ಆರಾಧನೆ ಅನ್ನುವಂಥದ್ದು ಕೇವಲ ಭಾನುವಾರದ ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇಸ್ರಾಯೇಲರ ಅರಸನಾಗಿದ್ದ ದಾವೀದನು 34ನೇ ಕೀರ್ತನೆಯಲ್ಲಿ ಆಡುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ದಾವೀದನು ಈ ಒಂದು ಕೀರ್ತನೆಯನ್ನು ಬರೆಯುವಾಗ ಅವನ ಪರಿಸ್ಥಿತಿ ಅನ್ನುವಂಥದ್ದು ಬಹಳ ಚಿಂತಾದಾಯಕವಾಗಿತ್ತು. ದಾವೀದನು ತನ್ನ ಶತ್ರುವಾದಂತಹ ಫಿಲಿಸ್ತ್ಯರ ಪ್ರಭುವಾದಂತಹ ಅಬಿಮೆಲೆಕನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಸಂದರ್ಭದಲ್ಲಿ ದಾವೀದನು ಈ ಒಂದು ಕೀರ್ತನೆಯನ್ನ ಬರೆದಿದ್ದಾನೆ. ತನ್ನ ಪ್ರಾಣ ಇನ್ನೇನು ನಷ್ಟವಾಗಿ ಹೋಗಬಹುದು ಎಂಬುವಂತಹ ಪರಿಸ್ಥಿತಿಯಲ್ಲಿ ದಾವೀದನು ಇರುವಾಗಲೂ ಇಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮಗೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ಆ ಸರ್ವಶಕ್ತನಾದ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ, ಘನತೆಯನ್ನ
ನಾವು ಸಲ್ಲಿಸುವಂತವರಾಗಿದ್ದೇವ. ಇಂದು ಮುಂಜಾನೆ ಒಂದು ವಾಟ್ಸಪ್ ಮೆಸೇಜನ್ನು ನಾನು ಈ ರೀತಿ ನೋಡಿದೆ. ಕಳೆದ ವರ್ಷ ಇದೇ ದಿನ ನನ್ನ ಒಂದು ಕಸಿನ್, ನನ್ನ ಒಬ್ಬ ಸಹೋದರನ ಹೆಂಡತಿ, ಕೇವಲ 34 ವರ್ಷ ಪ್ರಾಯ, ಈ ಲೋಕವನ್ನು ಬಿಟ್ಟು ಅಗಲಿ ಹೋದಳು. ಇಂದಿಗೆ ಸರಿಯಾಗಿ 1 ವರ್ಷ. ಆ ಸ್ಟೇಟಸ್ನ ನೋಡಿದಾಗ ನಾನು ಈ ರೀತಿ ನೆನೆಸ್ದೆ, ಬಾಳಬೇಕಾಗಿದ್ದಂತಹ ಒಂದು ಕುಟುಂಬ ಇನ್ನೇನು ತಮ್ಮ ಕೌಟುಂಬಿಕ ಜೀವಿತಕ್ಕೆ ಕಾಲಿಟ್ಟಿರುವಂತಹ ವ್ಯಕ್ತಿ ಅಕಾಲಿಕವಾಗಿ ಈ ಲೋಕವನ್ನ ಬಿಟ್ಟು ಅಗಲಿ ಹೋದಳು. ಪ್ರಿಯರೇ, ಇಂತಹ ಅನೇಕ ಸಂಭವಗಳು ನಮ್ಮ ಕಣ್ಣು ಮುಂದೆ ನಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಕಳೆದ ದಿನ ಒಡಿಶಾದಲ್ಲಿ ನಡೆದಂತಹ ಒಂದು ರೈಲಿನ ಅಪಘಾತದ ಕುರಿತಾಗಿ ನಮ್ಮೆಲ್ಲರಿಗೆ ತಿಳುವಳಿಕೆ ಉಂಟು. ಬಹಳ ಸಂತೋಷದಿಂದ ತಮ್ಮ ತಂದೆ ತಾಯಿಗಳನ್ನ, ತಮ್ಮ ಮಿತ್ರರನ್ನ, ತಮ್ಮ ಬಂಧು ಬಳಗದವರನ್ನ ನೋಡುವುದಕ್ಕೆ ಸಂತೋಷವಾಗಿ ಹೊರಟಂತಹ ಒಂದು ಗುಂಪು ಜನ ತಾವು ನೆನೆಸದೇ ಇದ್ದಂತಹ ಗಳಿಗೆಯಲ್ಲಿ ಒಂದು ಅಚಾನಕ್ಕಾಗಿ ನಡೆದಂತಹ ಒಂದು ಅಪಘಾತಗಳಲ್ಲಿ ಸರಿಸುಮಾರು 300 ಜನ ತಮ್ಮ ಪ್ರಾಣವನ್ನ ಕಳಕೊಂಡರು. ಇಂತಹ ಅನಿಷ್ಟಗಳಿಂದ ತುಂಬಿರುವ ಲೋಕದಲ್ಲಿ ನಾವುಗಳು ಜೀವಿಸುತ್ತಿರುವಾಗ, ಈ ಒಂದು ದಿನವನ್ನ ದೇವರು ನಮಗೆ ಕೊಟ್ಟಿರುವಾಗ, ಮರಣವನ್ನ ಅನುಭವಿಸುವಂತಹ ಪ್ರತಿಯೊಬ್ಬರು ಪಾಪಿಗಳು, ಬದುಕಿರುವಂತಹ ನಾವುಗಳು ಪರಿಶುದ್ಧರು ಎಂಬುದಾಗಿ ಅಲ್ಲ. ಈ ದಿನ ದೇವರು ನಮಗೆ ಕೊಟ್ಟಿರುವಾಗ, ನಾಳಿನ ದಿನ ನಮಗೆ ಚರಿತ್ರೆಯಾಗಿ ಮಾರ್ಪಡುವುದಾದರೆ, ಈ ದಿನದಲ್ಲಿ ದೇವರು ನಮಗೆ ಅವಕಾಶವನ್ನ, ಸಂದರ್ಭವನ್ನ ಕೊಟ್ಟಿರುವಾಗ ಆ ದೇವರನ್ನ ಆರಾಧಿಸುವುದಕ್ಕೆ ನಾವು ಸಿದ್ಧತೆಯುಳ್ಳವರಾಗಿದ್ದೇವ. ಅರಸನಾದ ದಾವೀದನು 122ನೇ ಕೀರ್ತನೆಯಲ್ಲಿ ಈ ರೀತಿ ಹಾಡಿರುವಂಥದ್ದನ್ನು ನೋಡುತ್ತೇವೆ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಐ ವಾಸ್ ಗ್ಲಾಡ್ when they said unto me, let us go into the house of the Lord. ಒಬ್ಬ ಭಕ್ತನ ಬಯಕೆ, ಒಬ್ಬ ಯಥಾರ್ಥ ಕ್ರೈಸ್ತನ ಆಸೆ ಅನ್ನುವಂಥದ್ದು ದೇವರು ಕೊಡುವ ಸಂದರ್ಭದಲ್ಲಿ ಅಥವಾ ದೇವರು ಕೊಡುವ ಅವಕಾಶಗಳಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗಿ ಆತನನ್ನ ಆರಾಧಿಸುವಂಥದ್ದು, ಆತನನ್ನ ಸ್ತುತಿಸುವಂಥದ್ದು ಆಗಿರಬೇಕು. ಪ್ರಿಯರೇ, ಅನೇಕ ವಿಚಾರಗಳಿಗೆ ನಮ್ಮ ಸಮಯವನ್ನ ನಾವು ಬೇರ್ಪಡಿಸುವಂತವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ಒಂದು ಪ್ರಶ್ನೆಯನ್ನ ನಿಮ್ಮ ಮಧ್ಯದಲ್ಲಿ ಕೇಳುವುದಕ್ಕೆ ಬಯಸುತ್ತೇನೆ. ನಮ್ಮಲ್ಲಿ ಎಷ್ಟು ಜನರು ದೇವರಿಗಾಗಿ ನಮ್ಮ ಸಮಯವನ್ನ ಬೇರ್ಪಡಿಸಿ ಇಡುವಂತವರಾಗಿದ್ದೇವೆ? 27ನೇ ಕೀರ್ತನೆಯಲ್ಲಿ ಇದೇ ದಾವೀದನು ಹೇಳಿರುವಂತಹ, ದಾವೀದನು ತನ್ನ ಆಸೆಯನ್ನ, ತನ್ನ ಬಯಕೆಯನ್ನ ಕೀರ್ತನೆಗಳ ಮೂಲಕವಾಗಿ ದೇವರಿಗೆ ಸಲ್ಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕೀರ್ತನೆಗಳು 27 ಅದರ 4ನೇ ವಾಕ್ಯ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು.
One thing have I desired of the Lord, that I will seek after, that I may dwell in the house of the Lord all the days of my life, to behold the beauty of the Lord and to inquire in his temple. ದಾವೀದನ ಬಯಕೆ ಎನ್ನುವಂಥದ್ದು ದೇವರು ತನಗೆ ಕೊಟ್ಟ ಅಧಿಕಾರವನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಅದರಲ್ಲಿ ಆನಂದ ಪಡುವಂಥದ್ದು ಎಂಬುದಾಗಿ ಆಗಿರಲಿಲ್ಲ. ದಾವೀದನು ಒಬ್ಬ ಸಾಧಾರಣ ಕುರುಬನಾದಂತಹ ವ್ಯಕ್ತಿ. ದಾವೀದನು ತನ್ನ ತಂದೆಯ ಮನೆಯಲ್ಲಿ ಯಾವುದೇ ಗಣನೆಗೆ ಬಾರದಂತಹ ವ್ಯಕ್ತಿ. ಇಂತಹ ದಾವೀದನನ್ನ ದೇವರು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದಾಗ ತನಗೆ ಲಭಿಸಿದಂತಹ ಮೇಲುಗಳನ್ನ ಅನುಭವಿಸಿ ಅದರಲ್ಲಿ ಉಲ್ಲಾಸಿಸಿ ಸಂತೋಷಿಸಿ ತನ್ನ ಜೀವಿತವನ್ನ ಮುಕ್ತಾಯಗೊಳಿಸಬೇಕು ಎಂಬುದಾಗಿ ಅಲ್ಲ ದಾವೀದನು ತೀರ್ಮಾನಿಸುವಂಥದ್ದು, ದಾವೀದನು ಇಚ್ಛಿಸುವಂಥದ್ದು. ಇಲ್ಲಿ ದಾವೀದನು ಇಚ್ಛಿಸುವಂಥದ್ದು, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನ ನೋಡುತ್ತಾ ಆತನ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ಜೀವಿಸಬೇಕು ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತನ ಬಯಕೆ ಅನ್ನುವಂಥದ್ದು ಈ ಲೋಕದ ಆಶಾಪಾಶಗಳನ್ನ ಯಥೇಚ್ಛಾಗಿ ಅನುಭವಿಸಿ ತಮ್ಮ ಜೀವಿತವನ್ನ ಮುಕ್ತಾಯಗೊಳಿಸುವಂಥದ್ದಲ್ಲ. ಈ ಪುರುಷಾಯುಸ್ಸಿನಲ್ಲಿ ದೇವರನ್ನ ನೆನೆಸಿ ಈ ಜೀವಿತದ ಮೂಲಕ ದೇವರ ನಾಮಕ್ಕೆ ಮಹಿಮೆಯ ತರುವ ರೀತಿಯಲ್ಲಿ ಜೀವಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಬಂದಿರುವಾಗ ಒಂದು ನಿಮಿಷ ನಾವು ಆತನ ಸನ್ನಿಧಾನದಲ್ಲಿ ನಾವು ಈ ವಿಚಾರಗಳನ್ನು ನೆನೆಸುವಂಥದ್ದು ಒಳ್ಳೆಯ ಕಾರ್ಯಗಳಾಗಿದೆ. ಸೊ ಇಂದು ನಾವು ಧ್ಯಾನ ಮಾಡುವಂತಹ ದೇವರ ವಾಕ್ಯ ಅಥವಾ ಶೀರ್ಷಿಕೆ ಟೈಟಲ್ ಅನ್ನುವಂಥದ್ದು ವಿಸ್ಡಮ್ ಆ್ಯಂಡ್ ನಾಲೆಡ್ಜ್ ಇಸ್ ದ ಗಿಫ್ಟ್ ಆಫ್ ಗಾಡ್. ಜ್ಞಾನ ಮತ್ತು ತಿಳುವಳಿಕೆ ದೇವರು ನಮಗೆ ಕೊಡುವ ಬಹುಮಾನ. ಡಾಕ್ಟರ್ ಡೇವಿಡ್ ಓ ಎಂಬ ಒಬ್ಬ ಚಾನ್ಸಲರ್ ಮತ್ತು ಚೇರ್ಮನ್ ಕವನೆಂಟ್ ಯೂನಿವರ್ಸಿಟಿ. ಸೊ ಇವರು ಹೇಳಿರುವಂಥದ್ದು, God's wisdom has no match as it is superior to any other kind of wisdom on earth. ದೇವರ ಜ್ಞಾನವು ಶ್ರೇಷ್ಠವಾಗಿರುವುದರಿಂದ ಭೂಮಿಯಲ್ಲಿರುವ ಯಾವ ಜ್ಞಾನವು ಅದಕ್ಕೆ ಸರಿಸಾಟಿಯಲ್ಲ. ಪ್ರತ್ಯೇಕವಾಗಿ ನಮ್ಮ ಮಕ್ಕಳ ಶಾಲೆ ಪ್ರಾರಂಭವಾಗಿರುವಾಗ ಈ ಮುಂಜಾನೆಯಲ್ಲಿ ಎಲ್ಲ ಪ್ರೀತಿಯ ಮಕ್ಕಳಿಗೆ ನಿಮ್ಮ ಹೊಸ ಅಧ್ಯಯನ ವರ್ಷದ ಶುಭಾಶಯಗಳನ್ನು ಕೋರುವಂಥವನಾಗಿದ್ದೇನೆ. ದೇವರು ನಿಮಗೆ ಓದುವುದಕ್ಕೆ ಒಳ್ಳೆಯ ಅವಕಾಶವನ್ನ ಸಂದರ್ಭವನ್ನ ಕೊಟ್ಟಿರುವಾಗ ದೇವರು ಕೊಟ್ಟಿರುವಂತಹ ಈ ಅವಕಾಶವನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಬಂಧು ಬಳಗದವರಿಗೆ, ನಿಮ್ಮ ಟೀಚರ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ಆಶೀರ್ವಾದವಾಗಿ ಮಾರ್ಪಡಿರಿ ಎಂಬುದಾಗಿ ನಾನು ಪ್ರಾರಂಭದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಿಯ ಮಕ್ಕಳೇ, ಒಂದು ವಿಚಾರವನ್ನು ಹೇಳುವುದಕ್ಕೆ ಬಯಸುವಂಥದ್ದು, ಅನೇಕ ಮಕ್ಕಳಿಗೆ ಒಳ್ಳೆಯ ಶಾಲೆಗಳಲ್ಲಿ ಓದುವುದಕ್ಕೆ ಆಸೆ ಬಯಕೆ ಇದ್ದಾಗ್ಯೂ ಅನೇಕ ಕಾರಣಾಂತರಗಳಿಂದ, ಅದು ಆರ್ಥಿಕವಾಗಿ ಆಗಿರಬಹುದು ಅಥವಾ ಕೌಟುಂಬಿಕ ವಿಚಾರದಲ್ಲಿ ಆಗಿರಬಹುದು,
ಬರುವಂತಹ ಅನೇಕ ಪ್ರಶ್ನೆಗಳ ಮೂಲಕ ಒಳ್ಳೆಯ ಶಾಲೆಗಳಲ್ಲಿ ಓದುವುದಕ್ಕೆ ಆಗದೆ ಅನೇಕ ಮಕ್ಕಳು ಓದಬೇಕಾಗಿರುವಂತಹ ಈ ಸಂದರ್ಭದಲ್ಲಿ ಕೆಲಸಗಳಿಗೆ ಹೋಗಿ ಬದುಕುತ್ತಿರುವಾಗ ದೇವರು ನಿಮಗೆ ಓದುವುದಕ್ಕೆ ಒಳ್ಳೆಯ ಅವಕಾಶವನ್ನ ಸಂದರ್ಭವನ್ನ ಕೊಟ್ಟಿರುವಾಗ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ನಿಮ್ಮ ವಿದ್ಯಾಭ್ಯಾಸವನ್ನ ಪೂರ್ತಿ ಮಾಡಿರಿ ಎಂಬುದಾಗಿ ನಾನು ನಿಮಗೆ ಬೇಡುತ್ತೇನೆ. ಜ್ಞಾನ, ವಿಸ್ಡಮ್ ಅಂಡ್ ನಾಲೆಡ್ಜ್. ಸೊ ದೇವರ ವಾಕ್ಯವನ್ನ ನಾವು ಕಲಿಯುವಾಗ ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 2 ಅದರ 1 6 ವಾಕ್ಯಗಳನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಜ್ಞಾನದ ಕುರಿತಾಗಿ ಕೆಲವು ಮಾತುಗಳನ್ನ ಹೇಳಿರುವಂತದಾಗಿ ನೋಡುತ್ತೇವೆ. ಅದರ 6ನೇ ವಾಕ್ಯದಲ್ಲಿ ಸೊಲೊಮೋನನು ಹೇಳಿರುವಂಥದ್ದು, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. For the Lord giveth wisdom, out of his mouth cometh knowledge and understanding. ಯೆಹೋವನು ಜ್ಞಾನವನ್ನ ಕೊಡುವಾತನು. ಸೊ ಇಂದು ಲೋಕದಲ್ಲಿ ವಿವಿಧ ರೀತಿಯ ಜ್ಞಾನಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಆದರೆ ಸತ್ಯವೇದ ನಮಗೆ ತಿಳಿಸಿಕೊಡುವಂತಹ ಒಂದು ಸತ್ಯ ಅನ್ನುವಂಥದ್ದು ಜ್ಞಾನ ಮತ್ತು ತಿಳುವಳಿಕೆ, ವಿಸ್ಡಮ್ ಅಂಡ್ ನಾಲೆಡ್ಜ್, ಇದು ದೇವರು ನಮಗೆ ಕೊಡುವಂತಹ ಒಂದು ಬಹುಮಾನ. ನಾವು ಶಾಲೆಗಳಲ್ಲಿ ಓದುವಂತಹ ಸಂದರ್ಭಗಳಲ್ಲಿ ಅನೇಕ ವಿಷಯಗಳನ್ನು, ಅನೇಕ ಸಬ್ಜೆಕ್ಟ್ಗಳನ್ನು ಓದಿ ಅವುಗಳ ಮೂಲಕ ಕೆಲವು ತಿಳುವಳಿಕೆಯನ್ನು ಪಡೆದುಕೊಂಡು ಅವುಗಳನ್ನು ನಾವು ಪರೀಕ್ಷೆಗಳಲ್ಲಿ ಬರೆದು ತೇರ್ಗಡೆಯನ್ನು ಹೊಂದುವಂತವರಾಗಿದ್ದೇವೆ. ಆದರೆ ನಿಜವಾದ ಜ್ಞಾನ ಅನ್ನುವಂಥದ್ದು ಅದು ದೇವರು ನಮಗೆ ಕೊಡುವಂಥದ್ದಾಗಿದೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಲೂಕನ ಸುವಾರ್ತೆ ಅದರ 2ನೇ ಅಧ್ಯಾಯ ಅದರ 41ರಿಂದ 52 ವಾಕ್ಯಗಳನ್ನ ನಾವು ಕಲಿಯುವಾಗ ಯೇಸುವಿನ ಬಾಲ್ಯ ಪ್ರಾಯದಲ್ಲಿ ಸಂಭವಿಸಿದ ಒಂದು ಸಂಭವ ಕಥೆಯನ್ನ ಲೂಕನು ತನ್ನ ಸುವಾರ್ತೆಯಲ್ಲಿ ಬರೆದಿರುವಂತದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಬಾಲ್ಯ ಪ್ರಾಯದಲ್ಲಿ, ಅಂದರೆ ತನಗೆ 12 ವರ್ಷ ಪ್ರಾಯವಿರುವಾಗ ಯೆರೂಸಲೇಮಿನಲ್ಲಿ ನಡೆದಂತಹ ಒಂದು ಜಾತ್ರೆಗೆ ತನ್ನ ತಾಯಿ ತಂದೆಯೊಂದಿಗೆ ಹೋಗುವಂತದ್ದಾಗಿ ನೋಡುತ್ತೇವೆ. ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ಅವನ ತಂದೆ ತಾಯಿಗಳ ತಿಳುವಳಿಕೆಗೆ ಬಾರದೆ ಯೇಸು ಸ್ವಾಮಿ ಅಥವಾ ಬಾಲಕನಾದ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ಅಲ್ಲಿ ಬೋಧಕರ ನಡುವೆ ಕುಳಿತು ಅವರ ಉಪದೇಶಗಳನ್ನು ಕೇಳುತ್ತಾ ಅವುಗಳಿಗೆ ಪ್ರಶ್ನೆ ಮಾಡುತ್ತಾ ಕುಳಿತುಕೊಂಡನು ಎಂಬುದಾಗಿ ನೋಡುತ್ತೇವೆ. ಅದರ 47ನೇ ವಾಕ್ಯದಲ್ಲಿ ನೋಡುವಂಥದ್ದು, ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ
ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಅದರ 52ನೇ ವಾಕ್ಯದಲ್ಲಿ ಈ ರೀತಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ಎಂಬ ಮಾತು ಲೂಕನ ಸುವಾರ್ತೆ 2ನೇ ಅಧ್ಯಾಯದ 52ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು. ಅಂಡ್ ಜೀಸಸ್ ಇನ್ಕ್ರೀಸ್ಡ್ ಇನ್ ವಿಸ್ಡಮ್. ಜ್ಞಾನದಲ್ಲಿ ಯೇಸುವಿನಲ್ಲಿ ಇದ್ದಂತಹ ಈ ಜ್ಞಾನ ಯಾವುದಾಗಿದೆ? ಮಾರ್ಕನು ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯದಲ್ಲಿ ಯೇಸು ತನ್ನ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆತನು ಒಂದು ದಿನ ತನ್ನ ಸ್ವಂತ ಊರಿನಲ್ಲಿ ಅಲ್ಲಿರುವ ಸಭಾಮಂದಿರದಲ್ಲಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಯೇಸುವಿನ ಉಪದೇಶವನ್ನ ಕೇಳುತ್ತಿದ್ದಂತಹ ಜನರು ಬಹಳ ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಯೇಸುವಿನ ಪ್ರಸಂಗವನ್ನ, ಯೇಸುವಿನ ಉಪದೇಶವನ್ನ ಕೇಳಿದಂತಹ ಸಭಾಮಂದಿರದಲ್ಲಿ ಇದ್ದಂತಹ ಜನರು ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು, ಇವನು ಪಡೆದಿರುವ ಈ ಜ್ಞಾನವೇನು ಎಂಬ ಪ್ರಶ್ನೆಯನ್ನ ಕೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡುವಂಥದ್ದು, ವಾಟ್ ವಿಸ್ಡಮ್ ಈಸ್ ದಿಸ್ ವಿಚ್ ಇಸ್ ಗಿವನ್ ಅಂಟು ಹಿಮ್. ಅವನಿಗೆ ಕೊಟ್ಟಿರುವಂತಹ ಜ್ಞಾನವಾದರೂ ಏನು ಎಂಬ ಪ್ರಶ್ನೆಯನ್ನ ಕೇಳುವುದಾಗಿ ನೋಡುತ್ತೇವೆ. ಅದುವರೆಗೂ ಆ ದೇವಾಲಯದಲ್ಲಿ ಬಂದಂತಹ ಜನರು ಅನೇಕ ವಿಧವಾದಂತಹ ಉಪದೇಶಗಳನ್ನ, ಪ್ರಸಂಗಗಳನ್ನ ಕೇಳಿದ್ದಾಗ್ಯೂ ಯೇಸುವಿನ ಬಾಯಿಂದ ಹೊರಟು ಬಂದ ಮಾತುಗಳನ್ನ, ಉಪದೇಶಗಳನ್ನ ಕೇಳಿದಾಗ ಅವರು ನೆನೆಸುವಂಥದ್ದು ಈ ಜ್ಞಾನ ಎಲ್ಲಿಂದ ಬಂದಿರುವಂಥದ್ದು. ಲೂಕನ ಸುವಾರ್ತೆಯಲ್ಲಿ ಕೇವಲ 12 ವರ್ಷ ಪ್ರಾಯವಿರುವ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ಉಪದೇಶಕರ ನಡುವೆ ಕುಳಿತುಕೊಂಡು ಅವರ ಉಪದೇಶಗಳನ್ನು ಕೇಳುತ್ತಾ, ಅವರಿಗೆ ಪ್ರಶ್ನೆ ಮಾಡುತ್ತಾ, ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾ ಇರುವುದನ್ನ ಕೇಳಿದಂತಹ, ನೋಡಿದಂತಹ ಆ ಜನರು ಹೀಗೆ ಕೇಳಿದರು. ಅವರಿಗೂ ಸಹ ಆತನ ಬುದ್ಧಿಯನ್ನ ನೋಡಿ ಅವರಿಗೆ ಆಶ್ಚರ್ಯ ಉಂಟಾಯಿತು. ಪ್ರಿಯರೇ, ನಾವು ಲೌಕಿಕವಾಗಿ ಹೊಂದಿಕೊಳ್ಳುವಂತಹ ತಿಳುವಳಿಕೆಗಳಿಗಿಂತ ಮಿಗಿಲಾಗಿರುವಂಥದ್ದಾಗಿದೆ ದೇವರಿಂದ ನಮಗೆ ಲಭಿಸುವಂತಹ ಮಾತುಗಳು. ದೇವರ ಜ್ಞಾನ ಅನ್ನುವಂಥದ್ದು ಕೇವಲ ಮೌಖಿಕ, ಸೈದ್ಧಾಂತಿಕ ಹಾಗೂ ಶಬ್ದಕೋಶದ ಬುದ್ಧಿವಂತಿಕೆಯ ಮಾತುಗಳಲ್ಲ. ದೇವರ ಜ್ಞಾನ ಅನ್ನುವಂಥದ್ದು ಅದು ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಇರುವಂಥದ್ದಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಾರಂಭದಲ್ಲಿ ನಾವು ಹೇಳಿದ ರೀತಿಯಲ್ಲಿ ದೇವರ ಜ್ಞಾನ ಅನ್ನುವಂಥದ್ದು ಅದು ನಮ್ಮ
ಊಹೆಗೆ ನಿಲುಕುವುದಕ್ಕಿಂತಲೂ ಮಿಗಿಲಾಗಿ ಇರುವಂಥದ್ದಾಗಿದೆ. ಒಂದು ಅರಸುಗಳು 3ನೇ ಅಧ್ಯಾಯದಲ್ಲಿ ಅರಸನಾದ ಸೊಲೊಮೋನನ ಒಂದು ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ಆತನ ಪ್ರಾರ್ಥನೆ ಈ ರೀತಿಯಾಗಿತ್ತು. ಇಲ್ಲಿ ನಾವು ನೋಡುವಂಥದ್ದು 9ನೇ ವಾಕ್ಯದಲ್ಲಿ, ಒಂದು ಅರಸುಗಳು 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಇಲ್ಲಿ ಸೊಲೊಮೋನನು ದೇವರ ಬಳಿಯಲ್ಲಿ ಕೇಳುವಂಥದ್ದು ಅದರ 7ನೇ ವಾಕ್ಯದಿಂದ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ಲೋಕ ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತಹ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದ್ದರಿಂದ ಅವರನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು? ಸರ್ವಶಕ್ತನಾದ ದೇವರು ದಾನಿಯೇಲನಿಗೆ ಬದಲಾಗಿ ತನ್ನ ಮಗನಾದ ಸೊಲೊಮೋನನನ್ನ ಇಸ್ರಾಯೇಲರ ಅರಸನನ್ನಾಗಿ ನೇಮಿಸಿದಾಗ, ಸೊಲೊಮೋನನು ಲೌಕಿಕವಾದ ಬೆಳ್ಳಿ ಬಂಗಾರ ಮುಂತಾದ ಆಶೀರ್ವಾದಗಳನ್ನ ಮೇಲುಗಳನ್ನ ಕೇಳದೆ ಸರ್ವಶಕ್ತನಾದ ದೇವರ ಬಳಿಯಲ್ಲಿ ಈ ಜನರನ್ನ ಆಳುವುದಕ್ಕೆ ವಿವೇಕವನ್ನ ಕೊಡು ಎಂಬ ಒಂದು ಪ್ರಾರ್ಥನೆಯನ್ನ, ಬಿನ್ನಹವನ್ನ ಆತನು ಸಲ್ಲಿಸುವಂಥದ್ದಾಗಿ ನೋಡುತ್ತೇವೆ. ಅದರ 12ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಿನ್ನ ಬೇಡಿಕೆಯನ್ನ, ನಿನ್ನ ಬಿನ್ನಹವನ್ನ ನೆರವೇರಿಸಿದ್ದೇನೆ, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಪ್ರಿಯರೇ, ಈ ಸೊಲೊಮೋನನ ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇದೇ ಅಧ್ಯಾಯದ ಅದರ 16ರಿಂದ 27, 28 ವಾಕ್ಯಗಳಲ್ಲಿ ಒಂದು ಸನ್ನಿವೇಶವನ್ನ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಅದರಲ್ಲಿ 2 ಹೆಂಗಸರು ಅರಸನ ಬಳಿಗೆ ಬಂದು ಇಬ್ಬರಿಗೂ 2 ಮಕ್ಕಳಿದ್ರು. ಒಬ್ಬಳ ಮಗ ತೀರಿ ಹೋದ, ಇನ್ನೊಬ್ಬಳ ಮಗ ಬದುಕಿದ್ದಾನೆ. ತೀರಿ ಹೋದಂಥ ಮಗನ ತಾಯಿ ರಾತ್ರಿಯ ಜಾವದಲ್ಲಿ ತೀರಿ ಹೋದ ಮಗುವನ್ನು ಎತ್ತಿ ಪಕ್ಕದಲ್ಲಿ ಇಟ್ಟು, ಪಕ್ಕದಲ್ಲಿ ಜೀವವಿರುವ ಮಗುವನ್ನು ತನ್ನ ಮಗುವೆಂಬುದಾಗಿ ಸಾಧಿಸುವುದಕ್ಕೆ ಪ್ರಯತ್ನ ಪಡುವಂಥದ್ದು. ಸೊ ಈ ವಿಚಾರ ಸೊಲೊಮೋನನ ಮುಂಭಾಗದಲ್ಲಿ ಬಂದಾಗ ಸೊಲೊಮೋನನು ಜ್ಞಾನದಿಂದ ಈ ಒಂದು ಕಾರ್ಯಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 28ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಇಸ್ರಾಯೇಲರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವ ಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು. ಸೊಲೊಮೋನನು ದೇವರ ಸನ್ನಿಧಾನದಲ್ಲಿ ವಿವೇಕವನ್ನ ಕೇಳಿಕೊಂಡಾಗ ಯೆಹೋವನು ಅವನಿಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದಲ್ಲದೆ ಅವನ ಮೂಲಕವಾಗಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಪ್ರಿಯ ಮಕ್ಕಳೇ, ನಿಮ್ಮ ವಿದ್ಯಾಭ್ಯಾಸ ಜೀವಿತ ಒಂದು ಫಲಪ್ರದವಾದಂತಹ ರೀತಿಯಲ್ಲಿ ಮಾರ್ಪಡಬೇಕಾದರೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ದೇವರ ಸನ್ನಿಧಾನದಲ್ಲಿ
ಆತನ ಸನ್ನಿಧಾನದಲ್ಲಿ ಬೇಡುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ದ ಫಿಯರ್ ಆಫ್ ಗಾಡ್ ಈಸ್ ದ ಬಿಗಿನಿಂಗ್ ಆಫ್ ದ ನಾಲೆಡ್ಜ್. ಸೊ ನಿಮ್ಮ ಜೀವಿತದಲ್ಲಿ ಒಂದು ಫಲಪ್ರದವಾದಂತಹ ಒಂದು ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬೇಕಾದರೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ದೇವರ ವಾಕ್ಯವನ್ನು ಓದುವುದು, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು, ದೇವರ ವಾಕ್ಯಾನುಸಾರವಾಗಿ ನಿಮ್ಮ ಜೀವಿತವನ್ನು ನಿರ್ವಹಿಸುವಂಥದ್ದು ಆಗಿದೆ. 119ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಅದರ ಪ್ರಾರಂಭ ವಾಕ್ಯದಲ್ಲಿ Psalms 119 verse 1, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಬ್ಲೆಸ್ಡ್ ಇಸ್ ದ ಮ್ಯಾನ್. ಯಾರು ಬ್ಲೆಸ್ಡ್ ಅಂದ್ರೆ ಯೆಹೋವನ ಧರ್ಮಶಾಸ್ತ್ರಗಳನ್ನು ಅನುಸರಿಸಿ ಅದರ ಪ್ರಕಾರವಾಗಿ, ಬ್ಲೆಸ್ಡ್ ಆರ್ ದ ಅನ್ಡಿಫೈಲ್ಡ್ ಇನ್ ದ ವೇ ಹೂ ವಾಕ್ ಇನ್ ದ ಲಾ ಆಫ್ ದ ಲಾರ್ಡ್, ಬ್ಲೆಸ್ಡ್ ಆರ್ ದೇ ಕೀಪ್ ಹಿಸ್ ಟೆಸ್ಟಿಮನಿ ಅಂಡ್ ದಟ್ ಸೀಕ್ ಹಿಮ್ ವಿತ್ ದ ಹೋಲ್ ಹಾರ್ಟ್. ಸೊ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಎಂಬುದಾಗಿ ಹೇಳುವಾಗ ಒಂದು ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ನೀವು ಬಯಸುವಂಥವರಾಗಿದ್ದರೆ, ಸೊ ನೀವು ಮಾಡಬೇಕಾಗಿರುವಂಥದ್ದು, ಸೊ ನಿಮ್ಮ ಜೀವಿತವನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. ಆದುದರಿಂದಲೇ 119ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಬ್ಲೆಸ್ಡ್ ಆರ್ ದ ಅನ್ಡಿಫೈಲ್ಡ್ ಇನ್ ದ ವೇ ಹೂ ವಾಕ್ ಇನ್ ದ ಲಾ ಆಫ್ ದ ಲಾರ್ಡ್, ಬ್ಲೆಸ್ಡ್ ಆರ್ ದಟ್ ದೇ ಕೀಪ್ ಹಿಸ್ ಟೆಸ್ಟಿಮನಿ ಅಂಡ್ ದಟ್ ಸೀಕ್ ಹಿಮ್ ವಿತ್ ದ ಹೋಲ್ ಹಾರ್ಟ್. ಅದರ 97ನೇ ವಾಕ್ಯದಲ್ಲಿ 97ರಿಂದ 104 ವಾಕ್ಯಗಳನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವಲ್ಲ ಅದೇ ನನ್ನ ಜ್ಞಾನ, ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಅಂದರೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಆ ವಾಕ್ಯವು ನಮ್ಮನ್ನು ದೈವಿಕವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥದ್ದು ಮಾತ್ರವಲ್ಲ, ಅದು ನಮಗೆ ಉನ್ನತಿಯನ್ನು ಕೊಡುವಂಥದ್ದು ಆಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಈ 97ನೇ ವಾಕ್ಯದಿಂದ 104 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ 99ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಲೌಕಿಕವಾಗಿ ನಮಗೆ ಲಭಿಸುವಂತಹ ಅನೇಕ ವಿಚಾರಗಳು, ಅನೇಕ ತಿಳುವಳಿಕೆಗಳು ಹಲವು ಬಾರಿ ಅದು ತಪ್ಪಾದ ತಿಳುವಳಿಕೆಗಳಾಗಿರುವಾಗ ಯಾರು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾರೆ, ಯಾರು ದೇವರ ವಾಕ್ಯದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡಿರುತ್ತಾರೋ ಅಂಥವರ ಜೀವಿತದಲ್ಲಿ ಒಂದು ಯಥಾರ್ಥವಾದ ದೈವಿಕ ಜ್ಞಾನ ಬರುವಂಥದ್ದಾಗಿ ನೋಡುತ್ತೇವೆ. ಸೊಲೊಮೋನನ ಜೀವಿತವನ್ನು ನಾವು ಕಲಿತಂತಹ ಸಂದರ್ಭದಲ್ಲಿ ಸೊಲೊಮೋನನ ಮುಂಭಾಗದಲ್ಲಿ ಬಂದಂತಹ ಈ ಒಂದು ಕೇಸ್, 2 ಹೆಂಗಸರು, 2 ಮಕ್ಕಳು, 2 ತಾಯಂದಿರು
ಬದುಕಿರುವ ಮಗ ನನ್ನದು ಎಂಬುದಾಗಿ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಕಂಡು ಹಿಡಿಯುವುದಕ್ಕೆ ಬಹಳ ಕಷ್ಟಕರವಾಗಿರುವಂತಹ ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಸೊಲೊಮೋನನಿಗೆ ಜ್ಞಾನವನ್ನ ಕೊಟ್ಟದರ ಫಲವಾಗಿ ಸೊಲೊಮೋನನು ಹೇಳುವಂಥದ್ದು, ಜೀವವಿರುವ ಮಗುವನ್ನು ಎರಡಾಗಿ ಕತ್ತರಿಸಿ ಇಬ್ಬರಿಗೂ ಕೊಡಿ. ಯಾವಾಗ ಈ ಒಂದು ತೀರ್ಪು ಹೊರಬಿದ್ದಾಗ ಬದುಕಿರುವ ಮಗುವಿನ ತಾಯಿ ತನ್ನ ಕಣ್ಣು ಮುಂದೆಯೇ ತನ್ನ ಮಗುವನ್ನ ಸೀಳುವಂಥದ್ದನ್ನ, ಎರಡು ಭಾಗ ಮಾಡುವಂಥದ್ದನ್ನ ನೋಡುವುದಕ್ಕೆ ಆಗದೆ ಇರುವ ತಾಯಿ ಅರಸನಿಗೆ ಈ ರೀತಿ ಹೇಳಿದಳು, ಅರಸನೇ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡಿ, ಅದನ್ನು ಕೊಲ್ಲಿಸಬೇಡಿ. ಯಾಕೆಂದರೆ ಒಂದು ತಾಯಿ ತನ್ನ ಮಗು ತನ್ನ ಕಣ್ಣು ಮುಂದೆ ಸಾಯುವಂಥದ್ದನ್ನ ಎಂದಿಗೂ ಸಹಿಸೋದಿಲ್ಲ. ಸೊಲೊಮೋನನಿಗೆ ಲಭಿಸಿದಂತಹ ಈ ಜ್ಞಾನ ಒಂದು ಮಾನಸಿಕ ಕಲ್ಪಿತವಾದಂಥದ್ದಾಗಿರಲಿಲ್ಲ. ಸೊಲೊಮೋನನು ದೇವರಲ್ಲಿ ಈ ಜನರನ್ನ ಸಾಕುವುದಕ್ಕೆ ನನಗೆ ವಿವೇಕವನ್ನ ಕೊಡು ಎಂಬುದಾಗಿ ಕೇಳಿಕೊಂಡಾಗ ಸರ್ವಶಕ್ತನಾದ ದೇವರು ಅವನಿಗೆ ಜ್ಞಾನವನ್ನ ವಿವೇಕವನ್ನ ಕೊಟ್ಟಿದ್ದು ಮಾತ್ರವಲ್ಲ, ದೇವರು ಅವನಿಗೆ ಹೇಳುವಂಥದ್ದು, ನಿನ್ನಂತ ಜ್ಞಾನಿ ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಈ ಒಂದು ಸಂಭವ ನಮಗೆ ಕಲಿಸುವಂಥದ್ದು, ನಿಜವಾದ ಜ್ಞಾನ, ದ ಟ್ರೂ ವಿಸ್ಡಮ್ ವಿಲ್ ಕಮ್ ಫ್ರಮ್ ಗಾಡ್ ಹಿಮ್ಸೆಲ್ಫ್. ನಿಜವಾದ ಜ್ಞಾನ ಬರುವಂಥದ್ದು ಸರ್ವಶಕ್ತನಾದ ದೇವರಿಂದ ಮಾತ್ರ ಎಂಬುದಾಗಿ. ಯಾಕೋಬನ ಪತ್ರಿಕೆಯಲ್ಲಿ 2 ವಾಕ್ಯಗಳನ್ನು ನಾವು ನೋಡಬಹುದು. 10ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಯಾಕೋಬನು ಈ ರೀತಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ, ಸೊಲೊಮೋನನ ಜೀವಿತವನ್ನು ನೋಡ್ಕೊಳ್ರಿ, ಸೊಲೊಮೋನನ ಕಾರ್ಯವನ್ನು ನೋಡ್ರಿ. ಸೊಲೊಮೋನನು ಇಸ್ರಾಯೇಲರನ್ನ ಆಳುವುದಕ್ಕೆ ದೇವರಿಂದ ವಿವೇಕವನ್ನ ಕೇಳಿಕೊಂಡದರ ಫಲವಾಗಿ ಯೆಹೋವನು ಅವನಿಗೆ ಜ್ಞಾನವನ್ನು ಹಾಗೂ ವಿವೇಕವನ್ನು ಅನುಗ್ರಹಿಸಿದನು ಎಂಬುದಾಗಿ ಇಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುವಂಥದ್ದು, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಯೆಹೋವನನ್ನ ಬೇಡಿಕೊಳ್ಳಲಿ, ಯೆಹೋವನು ಅಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡ್ತಾನೆ ಎಂಬುದಾಗಿ. ಪ್ರಿಯರೇ, ಸುಮಾರು 3-4 ವಿಧದ ಜ್ಞಾನಗಳು ಈ ಲೋಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಅದರ 13ರಿಂದ 18 ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅದರ 14ನೇ ವಾಕ್ಯ, ಅದರ 13ನೇ ವಾಕ್ಯ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು, ಅಂಥವನು ಯೋಗ್ಯನಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನ ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದ್ರೆ ಒಂದು ದೈವಿಕವಾದ ಜ್ಞಾನ ಅಥವಾ ಮೇಲಿನಿಂದ ಬರುವಂತಹ ಜ್ಞಾನ, 2 ಭೂ ಸಂಬಂಧವಾದಂತಹ ಜ್ಞಾನ, 3 ಪ್ರಾಕೃತವಾದಂತಹ ಜ್ಞಾನ, 4 ದೆವ್ವಗಳಿಗೆ ಸಂಬಂಧಪಟ್ಟಿರುವಂತಹ ಜ್ಞಾನ. ಇವತ್ತು ನಾವು ಪಡಕೊಂಡಿರುವಂತಹ ಜ್ಞಾನ ಅನ್ನುವಂಥದ್ದು
ಭೂ ಸಂಬಂಧವಾಗಿರುವಂಥ ಜ್ಞಾನಗಳಾಗಿರಬಾರದು. ಶಾಲೆಗಳಲ್ಲಿ ಓದುವಂತಹ ಮಕ್ಕಳು ಅವರ ಪಠ್ಯ ಪುಸ್ತಕದಲ್ಲಿರುವಂತಹ ಕೆಲವು ವಿಚಾರಗಳನ್ನು ಪಡಕೊಳ್ಳುವಂಥದ್ದು ತಕ್ಕ ಮಟ್ಟಿಗೆ ಸರಿಯಾಗಿರುವಂಥದ್ದಾಗಿದೆ. ಆದರೆ ಎಲ್ಲವೂ ಸರಿ ಎಂಬುದಾಗಿ ನಿರ್ಣಯಿಸುವಂಥದ್ದಲ್ಲ. ಆದರೆ ಮೇಲಿನಿಂದ ಬರುವ ಜ್ಞಾನದ ಕುರಿತಾಗಿ ಯಾಕೋಬನು 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಮೇಲಿನಿಂದ ಬರುವ ಜ್ಞಾನ ಮೊದಲು ಪರಿಶುದ್ಧ, ಆಮೇಲೆ ಸಮಾಧಾನಕರ, ಆಮೇಲೆ ವಿನಯ, ಆಮೇಲೆ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದಾಗಿದೆ. ನಾವು ಪಡಕೊಳ್ಳಬೇಕಾಗಿರುವಂತಹ ಜ್ಞಾನ ಅನ್ನುವಂಥದ್ದು ಅದು ಇತರರಿಗೆ ಆಶೀರ್ವಾದವಾಗಿ ಮಾರ್ಪಡುವಂತಹ ಜ್ಞಾನವಾಗಿರಬೇಕು. ಇಂದು ಅನೇಕರು ಜ್ಞಾನವನ್ನು ಪಡಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಶಾಲೆಗಳಲ್ಲಿ ಓದುವಂತಹ ಮಕ್ಕಳು, ಈಗ ನನಗೆ ಕೆಲವು ವಿಚಾರಗಳು, ಕೆಲವು ಸಬ್ಜೆಕ್ಟ್ಗಳು ಬಹಳ ಸುಲಭವಾಗಿದ್ದರೆ ಅದನ್ನು ನಾನು ಬೇರೆಯವನೊಂದಿಗೆ ಹಂಚಿಕೊಳ್ಳುವುದಕ್ಕೆ ಬಯಸುವುದಿಲ್ಲ. ಒಂದು ರೀತಿಯ 14ನೇ ವಾಕ್ಯದಲ್ಲಿ ಮತ್ಸರ, ಪಕ್ಷಭೇದ, ಇಂತಹ ಒಂದು ಜ್ಞಾನ. ಇಂತಹ ಜ್ಞಾನದಿಂದ ಇತರರಿಗೆ ಯಾವ ಪ್ರಯೋಜನವೂ ಇಲ್ಲ. ದೇವರು ನಿನಗೆ ಕೊಡುವಂತಹ ಜ್ಞಾನ ಅದು ಮೇಳದಿಂದ ಬಂದಿರುವ ಜ್ಞಾನವಾಗಿದ್ದರೆ ಅದು ಮೊದಲು ನಿನ್ನನ್ನು ಪರಿಶುದ್ಧತೆಗೆ ನಡೆಸ್ತದೆ. 2, ಅದು ಪರಸ್ಪರ ಇತರರೊಂದಿಗೆ ಸಮಾಧಾನದಿಂದಿರುವುದಕ್ಕೆ ನಿನಗೆ ಕಲಿಸಿಕೊಳ್ತದೆ. 3, ಅದಕ್ಕೆ ನಿನಗೆ ವಿನಯವನ್ನು ಕೊಡ್ತದೆ. 4, ಎಲ್ಲವನ್ನ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದಕ್ಕೆ ನಿನ್ನನ್ನು ಕಲಿಸಿಕೊಡ್ತದೆ. 5, ನಿನಗೆ ಕರುಣೆ ಮತ್ತು ಮುಂತಾದ ಒಳ್ಳೆಯ ಫಲಗಳನ್ನು ಆ ಜ್ಞಾನದಿಂದ ನಿನಗೆ ಲಭಿಸುವಂಥದ್ದಾಗಿದೆ. ದೇವರಿಂದ ಜ್ಞಾನವನ್ನ ಪಡಕೊಂಡಂತಹ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಪ್ರಾರಂಭದಲ್ಲಿ ಯೋಸೇಫನು, ಆದಿಕಾಂಡ 41ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೋಸೇಫನ ಕುರಿತಾಗಿ ಬರೆದಿರುವಂತಹ ಮಾತುಗಳನ್ನು ನಾವು ನೋಡುತ್ತೇವೆ. ಯೋಸೇಫನ ಕುರಿತಾಗಿ ಬರೆದಿರುವಂಥದ್ದು ಅದರ 37ನೇ ವಾಕ್ಯದಲ್ಲಿ. ಇಲ್ಲಿ ಫರೋಹನನು ಯೋಸೇಫನ ಕುರಿತಾಗಿ ಹೇಳುವಂಥದ್ದು, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯವನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ಯೋಸೇಫನು ತನ್ನದಲ್ಲದ ತಪ್ಪಿನ ಫಲವಾಗಿ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟು, ತನ್ನದಲ್ಲದ ತಪ್ಪಿನ ಫಲವಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟು, ಹೀಗೆ ತನ್ನ ದಿನಗಳನ್ನು ದೂಡುತ್ತಿರುವಾಗ ಒಂದು ದಿನ ಫರೋಹನನಿಗೆ ಒಂದು ಕನಸು ಬಿತ್ತು. ಈ ಕನಸಿನ ನಿಮಿತ್ತವಾಗಿ ಫರೋಹನನು ಬಹಳವಾಗಿ ಚಂಚಲಗೊಂಡನು. ಈ ಕನಸನ್ನಾಗಲಿ ಅದರ ಅರ್ಥವನ್ನಾಗಲಿ ಹೇಳುವುದಕ್ಕೆ ಐಗುಪ್ತ ದೇಶದಲ್ಲಿ ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಯೋಸೇಫನ ಮೂಲಕ ಫರೋಹನನಿಗೆ ಅವನ ಕನಸನ್ನು ಅದರ ಅರ್ಥವನ್ನ ತಿಳಿಯಪಡಿಸಿದನು. ಯೋಸೇಫನು ಹೇಳಿದಂತಹ ಮಾತುಗಳನ್ನು ಬಹಳ ಶ್ರದ್ಧೆಯಿಂದ ಕೇಳಿದಂತಹ ಫರೋಹನನು ಮತ್ತು ಅವನ ಪರಿವಾರದವರು ಆತನಿಗೆ, ಯೋಸೇಫನಿಗೆ ಹೇಳುವಂಥದ್ದು, ನಿನಗಿಂತ ಯೋಗ್ಯನಾದ ಪುರುಷನು ಇನ್ಯಾರು? ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ಈ ಜ್ಞಾನ ಯೋಸೇಫನಿಗೆ ಬಂದಂಥದ್ದು ಎಲ್ಲಿಂದ?
ಅವನು ಓದಿದಂತಹ ಪುಸ್ತಕದ ಮೂಲಕವಾಗಿ ಪಡೆದುಕೊಂಡಂತಹ ಜ್ಞಾನವಾಗಿತ್ತ? ಪ್ರಿಯರೇ, ಕೇವಲ ಓದುವುದರಿಂದ, ಗ್ರಹಿಸುವುದರಿಂದ ನಾವು ಎಲ್ಲವನ್ನ ಪಡೆದುಕೊಳ್ಳುತ್ತೇವೆ ಎಂಬುದು ಯೋಚಿಸುವಂಥದ್ದು ಶುದ್ಧ ಮೂರ್ಖತನ. ಇಲ್ಲಿ ಯೋಸೇಫನು ತನ್ನ ತಂದೆಯ ಮನೆಯಿಂದ ಹೊರಟು ಬಂದ, ತನ್ನ ಸಹೋದರರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ, ಅಲ್ಲಿಂದ ಅವನು ಪೋಟಿಫರನ ಮನೆಗೆ ಬಂದ, ಅಲ್ಲಿಂದ ಅವನು ಸೆರೆಮನೆಗೆ ಬಂದ. ಇಲ್ಲೆಲ್ಲೂ ಅವನಿಗೆ ಓದುವುದಕ್ಕೆ ಅವಕಾಶಗಳು ಇರಲಿಲ್ಲ. ಜ್ಞಾನಾರ್ಜನೆಗೆ ಅವನಿಗೆ ಯಾವ ಪುಸ್ತಕಗಳು ಕೊಡಲ್ಪಟ್ಟಿರಲಿಲ್ಲ. ಆದರೆ ಯೋಸೇಫನ ಜೀವಿತದಲ್ಲಿ ಇದ್ದಂತಹ ಒಂದು ಗುಣ ಅನ್ನುವಂಥದ್ದು, ಅದರ 39ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೋಸೇಫನ ಜೀವಿತದಲ್ಲಿ ಪಾಪ ಮಾಡುವುದಕ್ಕೆ ತನಗೆ ಒಂದು ಅವಕಾಶ ಬಂದಾಗ ಯೋಸೇಫನು ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ, ಅಲ್ಲಿ ಯೋಸೇಫನು ಹೇಳುವಂಥದ್ದು, ನಾನು ಯೆಹೋವನಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟು ಅವನು ಅಲ್ಲಿಂದ ಓಡಿ ಹೋದ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ನಾಲೆಡ್ಜ್. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಯೋಸೇಫನ ಜೀವಿತದಲ್ಲಿ ದೈವಿಕವಾದಂತಹ ಒಂದು ಭಯ ಇದ್ದದ್ದರ ಫಲವಾಗಿ ಐಗುಪ್ತದ ಅರಸನಾದ ಫರೋಹನನು ಒಂದು ಕನಸನ್ನ ಕಂಡು, ಫರೋಹನನ ಅರಮನೆಯಲ್ಲಿ ಇದ್ದಂತಹ ಮಂತ್ರವಾದಿಗಳಿಗಾಗಲಿ ತಂತ್ರರಿಗಾಗಲಿ ಆ ಒಂದು ಕನಸನ್ನಾಗಲಿ ಅದರ ಅರ್ಥವನ್ನಾಗಲಿ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಾಗ ಸರ್ವಶಕ್ತನಾದ ದೇವರು ಫರೋಹನನು ಕಂಡ ಕನಸನ್ನ, ಅದರ ಅರ್ಥವನ್ನ ಯೋಸೇಫನಿಗೆ ತಿಳಿಯಪಡಿಸಿದ್ದರಿಂದ ಅವನು ಆ ಕನಸನ್ನು, ಅದರ ಅರ್ಥವನ್ನು ಫರೋಹನನಿಗೆ ತಿಳಿಸಿದನು. ಇದನ್ನು ಕೇಳಿದಾಗ ಫರೋಹನನು ಹೇಳುವಂಥದ್ದು, ಈತನಕ್ಕಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ. ಪ್ರಿಯ ಮಕ್ಕಳೇ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಅತ್ಯುನ್ನತವಾದ ಶ್ರೇಣಿಯನ್ನ ಪಡೆದುಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸಿರುವುದಾದರೆ ನಿಮ್ಮಲ್ಲಿ ಇರಬೇಕಾದಂತಹ ಒಂದೇ ಒಂದು ಗುಣ ದೇವರ ಭಯ, ದ ಫಿಯರ್ ಆಫ್ ಗಾಡ್. ಅಂದ್ರೆ ದೇವರನ್ನ ಕಂಡ್ರೆ ದೂರ ಓಡೋಗೋದಲ್ಲ, ದೇವರನ್ನ ಕಂಡ್ರೆ ಕೈ ಮುಗಿದು ಕುತ್ಕೊಳ್ಳೋದಲ್ಲ. ದ ಲವ್, ಪ್ರೀತಿ. ಇಫ್ ಯು ಲವ್ ಗಾಡ್, ಯೇಸು ಸ್ವಾಮಿ ಹೇಳಿದ್ನಲ್ಲ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ. ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ಕಮಾಂಡ್ಸ್. See, showing our love to God is not going to church. ಸಭೆಗೆ ಹೋಗುವುದರ ಮೂಲಕವಾಗಿ ಅಲ್ಲ ನಮ್ಮ ಪ್ರೀತಿಯನ್ನು ದೇವರಿಗೆ ತೋರಿಸುವಂಥದ್ದು. ಸೊ ದೇವರ ಮೇಲೆ ನಮಗೆ ಪ್ರೀತಿ ಇದೆ ಎಂಬುವಂಥದ್ದನ್ನು ತೋರಿಸುವಂಥದ್ದು ದೇವರು ಹೇಳಿರುವ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮೂಲಕ. ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿ. ಲವ್ ಯುವರ್ ಗಾಡ್ ವಿತ್ ಯುವರ್ ಹೋಲ್ ಹಾರ್ಟ್, ವಿತ್ ಆಲ್ ಯುವರ್ ಮೈಂಡ್ ಅಂಡ್ ವಿತ್ ಯುವರ್ ಆಲ್ ಯುವರ್ ಸ್ಟ್ರೆಂತ್.
ನಮ್ಮ ಜೀವಿತದಲ್ಲಿ ದ ಫಸ್ಟ್ ಪ್ರಿಯಾರಿಟಿ ಈಸ್ ಆಲ್ವೇಸ್ ಗಾಡ್. ನಮ್ಮ ಜೀವಿತದ ಪ್ರಥಮ ಸ್ಥಾನ ಅನ್ನುವಂಥದ್ದು ದೇವರು. ರೆಸ್ಟ್ ಫಾದರ್ ಮದರ್ ಚಿಲ್ಡ್ರನ್ಸ್, ಫಾದರ್ ಮದರ್ ಬ್ರದರ್ ಟೀಚರ್, whoever it may be. We used to tell, I love my dad, I love my mom. No, your first priority always to God. ದೇವರನ್ನ ಪ್ರೀತಿ ಮಾಡ್ರಿ. See, without God we are nothing. See, I lost my dad at the age of 30. But we survived. ಅನೇಕ ಕಷ್ಟಗಳನ್ನು ಅನುಭವಿಸ್ತೀವಿ. There was no food, there was no cloth. There was ಆ ಪರಿಸ್ಥಿತಿಗಳಿದ್ದವು, ಬಟ್ ಸ್ಟಿಲ್ ವಿ ಸರ್ವೈವ್. ಅಂದರೆ ತಂದೆ ಇಲ್ಲದೆ ತಾಯಿ ಇಲ್ಲದೆ ಬದುಕುವುದು. ಈ ಲೋಕದಲ್ಲಿ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳಿಲ್ಲ, ಬಟ್ ಸ್ಟಿಲ್ ದೇ ಆರ್ ಅಲೈವ್. ಆದರೆ ದೇವರು ಇಲ್ಲದೆ ಹೋಗ್ಬಿಟ್ರೆ ಇಟ್ ಇಸ್ ಹಾರಿಬಲ್. ಸೊ ಆಲ್ವೇಸ್ ಗಿವ್ ಫಸ್ಟ್ ಪ್ರಿಯಾರಿಟಿ ಟು ಗಾಡ್. ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡ್ರಿ. ನೋಡಿ, ಯೋಸೇಫ he was in ಈಜಿಪ್ಟ್, ತಂದೆ ತಾಯಿಗಳಿಲ್ಲ, ಸಹೋದರರು ಮಾರ್ಬಿಟ್ರವಲ್ಲ. ಈ ಗೇವ್ ಫಸ್ಟ್ ಪ್ರಿಯಾರಿಟಿ ಟು ಗಾಡ್. ಅಲ್ಲಿ ಯೋಸೇಫನು ಹೇಳುವಂಥದ್ದು, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಿ, ಹೌ ಕ್ಯಾನ್ ಐ ಸಿನ್ ಅಗೇನ್ಸ್ಟ್ ಮೈ ಗಾಡ್? ದ ಫಿಯರ್ ಆಫ್ ಗಾಡ್, ದ ಲವ್ ಆಫ್ ಗಾಡ್ ಅವನನ್ನು ಏನು ಮಾಡ್ತು? ಐಗುಪ್ತದ ಪ್ರಧಾನ ಮಂತ್ರಿಯನ್ನಾಗಿ ಮಾಡ್ತು. ಅತ್ಯುನ್ನತವಾದ ಶ್ರೇಣಿಗೆ ಅವನ್ನ ಕರ್ಕೊಂಡು ಹೋಯ್ತು. ಮಕ್ಕಳೇ, ನೀವು ದೇವರನ್ನ ಯಥಾರ್ಥವಾಗಿ ಪ್ರೀತಿಸುವುದಾದರೆ, ಅಂಟಿಲ್ ನೌ ಯು ಆರ್ ಇನ್ ಎ 5th or 6th or 10th place in your school. But if you truly love God, ನೀವು ಯಥಾರ್ಥವಾಗಿ ದೇವರನ್ನ ಪ್ರೀತಿಸುವಂತವರಾಗಿದ್ದರೆ, ಐ ಆಮ್ ಶೋರ್ ದಟ್ ಯು ವಿಲ್ ಬಿ ಇನ್ ದ ಟಾಪೆಸ್ಟ್ rank. There is no doubt on that. ಉದಾಹರಣೆ ಯೋಸೇಫ. ಸೊ ಎರಡನೇ ವ್ಯಕ್ತಿ ದಾನಿಯೇಲನ ಕುರಿತಾಗಿ ನಾವು ನೋಡುತ್ತೇವೆ. ಸೊ ದಾನಿಯೇಲನ ಕುರಿತಾಗಿ ನಾವು ನೋಡುವಂಥದ್ದು, ಸೊ ದಾನಿಯೇಲನಿಗೆ ದೇವರು ಜ್ಞಾನವನ್ನ ಕೊಟ್ಟರು ಎಂಬುದಾಗಿ. ಈ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ಯಾರು? ಯೆಹೋವನು. ದಾನಿಯೇಲ್ ಬಾಬೇಲ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾನೆ. ನೆಬೂಕದ್ನೆಚ್ಚರನು ತಿನ್ನುವಂತಹ ಆಹಾರವನ್ನ, ಅವನು ಕುಡಿಯುವಂತಹ ದ್ರಾಕ್ಷಾರಸವನ್ನು ಕುಡಿಬೇಕೆಂಬ ರಾಜ್ಞಾಜ್ಞೆಯು ಕೊಡಲ್ಪಟ್ಟಿದೆ. ಆದರೆ ದಾನಿಯೇಲನು ಅವನ ಸಂಗಡಿಗರು ರಾಜನು ತಿನ್ನುವಂತಹ ಆಹಾರವನ್ನು, ಅವನು ಕುಡಿಯುವಂತಹ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲವೆಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಅನೇಕ ಯುವಕರು ಆ ದಿನಮಾನಗಳಲ್ಲಿ ಕಸ್ತಿಯ ಪಂಡಿತರ ಭಾಷೆಗಳನ್ನ, ಶಾಸ್ತ್ರಗಳನ್ನ ಕಲಿತವರಾಗಿದ್ದಾಗ್ಯೂ ಈ 4 ಮಂದಿಯವರ ಮೇಲೂ, ಈ 4 ಮಂದಿ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕವನ್ನ ಹೆಚ್ಚಾಗಿ ಪಡೆದುಕೊಂಡ್ರು. ಕಾರಣ ದ ಫಿಯರ್ ಆಫ್ ಗಾಡ್, ದೇವರ ಭಯ. ನೋಡಿ, ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಬಾಬೇಲ್ ದೇಶದಲ್ಲಿ ಪ್ರವಾಸಿಗಳಾಗಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಅನುಕೂಲಗಳಿದೆ. ಯಾವ ರೀತಿಯಾಗಿ ಬೇಕಾದರೂ, ಏನ್ ಬೇಕಾದರೂ ತಿನ್ನಬಹುದು, ಏನ್ ಬೇಕಾದರೂ ಕುಡಿಬಹುದು, ಫುಲ್ ಫ್ರೀಡಮ್. ಬಟ್ ದೇ ನ್ಯೂ ಹೂ ದೇರ್ ಗಾಡ್. ಅವರ ದೇವರು ಯಾರೆಂಬುದು ಅವರು ಚೆನ್ನಾಗಿ ಅರ್ಥ ಗ್ರಹಿಸಿಕೊಂಡವರಾಗಿದ್ದರು. ಕಾರಣ, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ವಾಗ್ದಾನ, ನೀವು ಈ ಧರ್ಮಶಾಸ್ತ್ರಗಳನ್ನ ನಿಮ್ಮ ಮಕ್ಕಳಿಗೆ ಬೋಧಿಸಬೇಕು. ನೀವು ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ ಇದರ ಕುರಿತಾಗಿಯೇ ಮಾತಾಡಬೇಕು. ಯಾದರ ಕುರಿತಾಗಿ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರ್ದು.
ಯಾವ ಮೂರ್ತಿಗಳನ್ನು ಮಾಡ್ಕೊಳ್ಬಾರ್ದು. ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಬೇರೆಯವರ ಆಸ್ತಿಗಳನ್ನ, ಬೇರೆಯವರ ಯಾವುದನ್ನ ನೀವೇನ್ ಮಾಡಬಾರ್ದು, ಆಶಿಸಬಾರ್ದು. ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಹೇಳ್ಬಾರ್ದು, ಬೇರೆಯವನ ವಸ್ತುಗಳನ್ನು ಆಶೆ ಪಡಬಾರ್ದು. ದಿಸ್ ಅ ಕಮಾಂಡ್ given by God to the people of Israel. So you have to speak upon this. You have to speak. You have to teach them to your children. ಇವುಗಳನ್ನು ನೀನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಸೊ ವ್ಯಭಿಚಾರ ಮಾಡಬಾರದು ಎಂಬುದನ್ನ ಯೋಸೇಫನು ಕಲಿತದರ ಫಲವಾಗಿಯೇ ವ್ಯಭಿಚಾರ ಮಾಡುವುದಕ್ಕೆ ಸಂದರ್ಭ ಲಭಿಸಿದಾಗ ತನ್ನ ತಂದೆ ತಾಯಿಗಳು ಕಲಿಸಿದಂಥದ್ದನ್ನ ನೆನೆಸಿ ಅವನು ವ್ಯಭಿಚಾರ ಮಾಡದೆ ಹೋದಂಥದ್ದು. ಪ್ರಿಯರೇ, we must teach them who is God. ಒಂದು ಅತ್ಯಂತ ದುಃಖಕರವಾದಂತಹ ಸಂಗತಿ ಅಂದರೆ, ಇದು ಅನೇಕ ಕ್ರೈಸ್ತ ಮಕ್ಕಳಿಗೆ ಯೇಸು ಯಾರೆಂಬುದು ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ವಿ ಇಂಟ್ರೊಡ್ಯೂಸ್ ಜೀಸಸ್. ನಾವು ನಮ್ಮ ಮಕ್ಕಳಿಗೆ ಯೇಸುವನ್ನ ಪರಿಚಯ ಪಡಿಸುವಂಥದ್ದು, ಆಹಾರವನ್ನು ಕೊಡುವಂಥವನು, ವಸ್ತ್ರವನ್ನು ಕೊಡುವಂಥವನು, ಆರೋಗ್ಯವನ್ನು ರೋಗವನ್ನು ವಾಸಿ ಮಾಡುವಂಥವನು ಇತ್ಯಾದಿಗಳ ಮೂಲಕವಾಗಿ ಹೊರತು ಯೇಸು ಲೋಕ ರಕ್ಷಕನು, ಯೇಸು ನಮ್ಮ ದೇವರು ಎಂಬುದಾಗಿ ನಾವು ಸರಿಯಾಗಿ ಪರಿಚಿತಪಡಿಸುತ್ತಿಲ್ಲ. ಫಸ್ಟ್ ವಿ ಹ್ಯಾವ್ ಟು ಟೀಚ್ ಹೂ ಇಸ್ ಜೀಸಸ್ ಟು ಅವರ್ ಚಿಲ್ಡ್ರನ್. ಯೇಸು ಯಾರೆಂಬುವಂಥದ್ದನ್ನ ಮೊದಲು ನಮ್ಮ ಮಕ್ಕಳಿಗೆ ಸರಿಯಾದಂತಹ ಮಾಹಿತಿಯನ್ನು ನಾವು ಕೊಡಬೇಕು. ಸೊ ಇಲ್ಲಿ ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ಮೇಲಣದಿಂದ ಬರುವಂತಹ ಜ್ಞಾನ ಅದು ಏನಾಗಿದೆ, ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಪ್ರಿಯರೇ, ಸೊ ಈ ಜ್ಞಾನ, ಈ ತಿಳುವಳಿಕೆ ಇದು ದೇವರಿಂದ ಮಾತ್ರ ನಮಗೆ ಬರುವಂಥದ್ದಾಗಿದೆ. ಪ್ರತ್ಯೇಕವಾಗಿ ಜ್ಞಾನೋಕ್ತಿಗಳ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಜ್ಞಾನದ ಕುರಿತಾಗಿರುವಂತಹ ಅನೇಕ ಮಾತುಗಳು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ನಾನು ಎಲ್ಲ ಮಕ್ಕಳಿಗೆ ಹೇಳುವಂಥದ್ದು, ಪ್ಲೀಸ್ ರೀಡ್ ದ ಬುಕ್ ಆಫ್ ಪ್ರಾಬ್ಸ್ ಎವ್ರಿ ಡೇ, 1 ಚಾಪ್ಟರ್. ಸೊ ದೇರ್ ಇಸ್ 31 ಚಾಪ್ಟರ್ಸ್, 31 ಅಧ್ಯಾಯಗಳು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನ ಒಂದೊಂದು ಅಧ್ಯಾಯವನ್ನ ಓದಿರಿ. ಸೊ ಇವತ್ತು ಟುಡೇ ದ 4th, ರೀಡ್ ದ 4th ಚಾಪ್ಟರ್. ಟುಮಾರೋ 5th, read the 5th chapter. According to that you read throughout the year, throughout your lifetime. read. ಸೊ ಈ ದೇವರ ವಾಕ್ಯವನ್ನು ಪ್ರತ್ಯೇಕವಾಗಿ ಜ್ಞಾನೋಕ್ತಿಯನ್ನು ಓದುವುದರಿಂದ ನಿಮ್ಮ ಜೀವಿತದಲ್ಲಿ ದೈವಿಕವಾದಂತಹ ಒಂದು ಸಾನ್ನಿಧ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರ್ತದೆ. ಯಾಕೋಬನು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನವು ಕಡಿಮೆ ಆಗಿದ್ದರೆ ಯೆಹೋವನನ್ನು ಬೇಡಿಕೊಳ್ಳಲಿ. ಸೊಲೊಮೋನನ ಮೊದಲ ಪ್ರಾರ್ಥನೆ, ದೇವರೇ ಈ ಜನರನ್ನು ಆಳ್ವಿಕೆ ಮಾಡುವುದಕ್ಕೆ ನನಗೆ ವಿವೇಕವನ್ನ ಕೊಡು. ಯೋಸೇಫನು ದೇವರಲ್ಲಿ ಭಯಭಕ್ತಿಯುಳ್ಳವನಾದದರ ಫಲವಾಗಿ ಅವನಿಗೆ ಆ ಒಂದು ಕನಸಿನ ಅರ್ಥವನ್ನ ವಿವೇಚಿಸುವುದಕ್ಕೆ ದೇವರು ವರವನ್ನ ಕೊಟ್ಟ. ದಾನಿಯೇಲನು ಮತ್ತು ಅವನ ಸಂಗಡಿಗರು ದೇವರಲ್ಲಿ ತೀರ್ಮಾನವನ್ನ ತೆಗೆದುಕೊಂಡದರ ಫಲವಾಗಿ ಬಾಕಿ ಇದ್ದಂತಹ ಎಲ್ಲ ಯುವಕರಿಗಿಂತಲೂ ಹೆಚ್ಚಾದಂತಹ ಜ್ಞಾನ ವಿವೇಕಗಳನ್ನ ದೇವರು ಅವರಿಗೆ ದಯಪಾಲಿಸಿದನು. ಇವೆಲ್ಲವೂ ಹೇಳುವಂಥದ್ದು ದ ವಿಸ್ಡಮ್ ಅಂಡ್ ನಾಲೆಡ್ಜ್ ಅನ್ನುವಂಥದ್ದು ದೇವರು ನಮಗೆ ಕೊಡುವಂತಹ ಒಂದು ಬಹುಮಾನ. ಇಟ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್, ವಿಸ್ಡಮ್ ಅಂಡ್ ನಾಲೆಡ್ಜ್. ಸೊ ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಪ್ರೀತಿಯ ಮಕ್ಕಳೇ, ನೀವು ಯಾವುದರ ಕುರಿತಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ನಾನು
ಭಾರಿ ಕಷ್ಟಪಡ್ತಾ ಇದ್ದೇನೆ, ಬಟ್ ಸ್ಟಿಲ್ ಐ ಆಮ್ ನಾಟ್ ಗೆಟಿಂಗ್ ದ ಗುಡ್ ರಿಸಲ್ಟ್. ಡೋಂಟ್ ವರಿ, ಜಸ್ಟ್ ಫಿಯರ್ ಗಾಡ್, ಲವ್ ಯುವರ್ ಗಾಡ್. ನಿಮ್ಮ ದೇವರನ್ನ ಪ್ರೀತಿ ಮಾಡ್ರಿ. ಸ್ಟಿಕ್ ಆನ್ ಹಿಸ್ ಕಮ್ಯಾಂಡ್ಮೆಂಟ್ಸ್. ಯೋಸೇಫನು ಯಾವ ರೀತಿಯಾಗಿ ದೇವರ ಆಜ್ಞೆಗೆ ವಿಧೇಯನಾದನೋ, ದಾನಿಯೇಲನು ಶದ್ರಕ್ ಮೇಷಕ್ ಅಬೇದ್ನೆಗೋ ಯಾವ ರೀತಿಯಾಗಿ ದೇವರ ಆಜ್ಞೆಗೆ ವಿಧೇಯರಾದರೋ, ಹಾಗೆಯೇ ದೇವರ ಆಜ್ಞೆಗೆ ವಿಧೇಯರಾಗಿರ್ರಿ. ನಿಮ್ಮ ವಿದ್ಯಾಭ್ಯಾಸವನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಈಸ್ ದ ಒನ್. ಅವನಿಂದಲೇ, ಆತನಿಂದಲೇ ನಮಗೆ ವಿವೇಕ ಜ್ಞಾನ ಬರುವಂಥದ್ದಾಗಿದೆ. ಸೊ ಈ ವರ್ಷ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದದ ವರ್ಷವಾಗಿರಲಿ. ಸೊ ಯುವರ್ ಬ್ಲೆಸ್ಸಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಆಶೀರ್ವಾದ ನಿಮ್ಮ ಕೈಯಲ್ಲಿದೆ. ಯಾವುದೋ ಪಾದ್ರಿ ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಬುದ್ಧಿ ಬರಲ್ಲ, ವಿವೇಕ ಬರಲ್ಲ. ನಿಮ್ಮ ಅಪ್ಪ ಅಮ್ಮ ಉಪವಾಸ ಮಾಡಿದ್ರೆ ಮಾಡಿದ್ರೆ ಬುದ್ಧಿ ಬರಲ್ಲ. ಬುದ್ಧಿ ವಿವೇಕ ಬರಬೇಕಾದ್ರೆ ಯು ಮಸ್ಟ್ ಲವ್ ಯುವರ್ ಗಾಡ್ ಅಂಡ್ ಯು ಮಸ್ಟ್ ಒಬೇ ಹಿಸ್ ಕಮ್ಯಾಂಡ್ಮೆಂಟ್ಸ್. ನೀವು ದೇವರನ್ನ ಪ್ರೀತಿ ಮಾಡಬೇಕು, ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ದಿಸ್ ಇಸ್ ದ ಸಿಂಪಲೆಸ್ಟ್ ವೇ ಟು ಗೇನ್ ದ ವಿಸ್ಡಮ್ ಅಂಡ್ ನಾಲೆಡ್ಜ್ ಫ್ರಮ್ ಗಾಡ್. ದೇವರಿಂದ ಜ್ಞಾನವನ್ನ, ತಿಳುವಳಿಕೆಯನ್ನ ಬಹುಮಾನವಾಗಿ ಪಡೆದುಕೊಳ್ಳುವುದಕ್ಕೆ ಇರುವ ಏಕೈಕ ಮಾರ್ಗ ಅನ್ನುವಂಥದ್ದು ದೇವರನ್ನ ಪ್ರೀತಿ ಮಾಡ್ರಿ, ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆಯಿರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥಿಸ್ತೇವೆ. 2023-24 ಈ ಒಂದು ಅಕಾಡೆಮಿಕ್ ಇಯರ್ ನಿಮ್ಮ ಜೀವಿತದಲ್ಲಿ ಅತ್ಯಂತ ಆಶೀರ್ವಾದವಾದಂತಹ, ದಟ್ ಇಸ್ ಒನ್ ಆಫ್ ದ ಟಾಪೆಸ್ಟ್. ನೀವು ಓದುವಂತಹ ಶಾಲೆಯಲ್ಲಿ ಯು ಆರ್ ದ ಟಾಪೆಸ್ಟ್ ಸ್ಟೂಡೆಂಟ್. ಆ ಒಂದು ಆಶೀರ್ವಾದ ನಿಮಗೆ ಲಭಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಲೆಟ್ಸ್ ಪ್ರೇ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮುಂಜಾನೆಯಲ್ಲಿ ನಿಮ್ಮ ಆಶೀರ್ವಾದವನ್ನ, ನಿಮ್ಮ ಜ್ಞಾನವನ್ನ ಅವರಿಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಯೆಹೋವನೇ ಜ್ಞಾನವನ್ನ ಕೊಡುವಾತನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ನಾಲೆಡ್ಜ್ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಹೌದು ಕರ್ತನೇ, ಪ್ರತಿ ಮಕ್ಕಳು ನಿನ್ನಲ್ಲಿ ಭಯ ಭಕ್ತಿಯುಳ್ಳವರಾಗಿ ನಿನ್ನ ಆಜ್ಞೆಗೆ ಅನುಸಾರವಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.